ಅಪ್ಪಿತಪ್ಪಿ ನಾವು MBBS ಡಾಕ್ಟ್ರಿಗೆ ನಮ್ಮ ಮಗಳು ಕೊಡ್ತೀವಿ ಅಂತಿಕೊಂಡ್ರೆ ಏನ್ರಿ ಅದು ಕೋಟಿಗಟ್ಲಿಂದ ಅದ. ನೀವೆಲ್ಲ ಇದ್ದಿದ್ದು ಬಿದ್ದಿದ್ದು ಹೊಲ ಫಲ ಎಲ್ಲ ಮಾರಿ ಕೊಡ್ಬೇಕು ಈಗ ಮಕ್ಕಳು. ಆ ಪರಿಸ್ಥಿತಿಯಿಂದ ಬಂದ. ಎಷ್ಟೋ ಜನ ಬಡವರು ಈಗ ಶ್ರೀಮಂತರಿಂದ ಮಾಡ್ತಕ್ಕಂಥ ಮದುವೆ ಅನ್ನತಕ್ಕಂಥದ್ದು ನೋಡಿ, ನಾವು ಅವರಂಗಿಂದ ಮಗಳ ಮದುವೆ ಮಾಡಬೇಕು, ಅವರಂಗಿಂದ ನಾವು ಮಗಳ ಮದುವೆ ಮಾಡಬೇಕಂತ ತಗೊಂಡು ಏನೆಲ್ಲ ಸಾಲ ಸೂಲ ಮಾಡಿ ಮಗಳ ಮದುವೆ ಮಾಡಿ ಕೊಟ್ಟಂದು ಇರ್ತಕ್ಕಂಥ ಜಮೀನೆಲ್ಲ ಮಾರಿಕೊಂಡು ಎಷ್ಟೋ ಜನಂದ ನೇಣು ಹಾಕೊಂಡಂದು ಸತ್ತು ಹೋಗ್ಯಾರ. ಸೋಮಲಾಪುರ ಗ್ರಾಮ, ಆ ಗ್ರಾಮದ ಶರಣ ದಂಪತಿಗಳಾಗಿರ್ತಕ್ಕಂಥ ಭಕ್ತಿ ಸಂಪನ್ನರಾಗಿರ್ತಕ್ಕಂಥ ಜ್ಞಾನರೆಡ್ಡಿ ಮತ್ತು ನಿರ್ಮಲಾದೇವಿಯ ಜೀವನದ ಬಗ್ಗೆ ನಿನ್ನಿನ ತನಕ ಕೂಡ 2 ದಿನಗಳ ಪರ್ಯಂತರವಾಗಿ ಅವರ ದಾಂಪತ್ಯದ ಜೀವನ ಬಗ್ಗೆ ನಾವೆಲ್ಲ ತಿಳಿತಾ ಬಂದಿವಿ. ಅವರು ಅಳತಕ್ಕಂಥದ್ದನ್ನು, ಅವರು ಕೂಗತಕ್ಕಂಥದ್ದನ್ನು, ಅವರು ಪಡ್ತಕ್ಕಂಥ ಕಷ್ಟಗಳ ಆ ತಾಯಿ ನಿರ್ಮಲಾದೇವಿಯ ಕಣ್ಣೀರು ಪರಮಾತ್ಮನಿಗೆ ಅಂತ ಗೊತ್ತಾಗ್ತದೆ, ಪಾರ್ವತಿಗೆ ಅಂತ ಗೊತ್ತಾಗ್ತದೆ. ಅವರ ಭಕ್ತಿ, ಅವರ ಶ್ರದ್ಧೆಗೆ ಮೆಚ್ಚಿ ನಿನ್ನಿನ ದಿವಸ ಯಾವ ಭಗವಂತ ಸಾಕ್ಷಾತ್ ಪಾರ್ವತಿನೇ ಭೂಲೋಕದೊಳಗಿಂದ ಅವತಾರ ತಾಳಲಿಕ್ಕೆ ಪಾರ್ವತಿಯನ್ನೇ ಭೂಮಿಗಿಂದ ಕಳಿಸಿಕೊಟ್ಟ. ಆ ಪಾರ್ವತಿ ಯಾರ ಗರ್ಭದೊಳಗಿಂದ ಹುಟ್ಟಲು ನಿನ್ನಿನ ದಿವಸ ಹತ್ತಿಕೊಂಡಂತ ಕೇಳಿದ್ರೆ ನಿರ್ಮಲಾದೇವಿಯ ಗರ್ಭದೊಳಗ ಪಾರ್ವತಿ ಹುಟ್ಟಿ ಬರ್ತಾಳೆ. ಯಾವಾಗ ಈ ಭೂಮಿಗಿಂದ ಪಾರ್ವತಿನೇ ಹುಟ್ಟಿ ಬಂದ್ಲು, ಅವರ ಮನೆತನದೊಳಗೆ ಯಾವ ದೇವರ ಮೇಲೆ ನಂಬಿಕೆ ಇತ್ತು ಹತ್ತಿಕೊಂಡಂತ ಕೇಳಿದ್ರೆ ತಂದೆ ತಾಯಿಗಳಾಗಿರ್ತಕ್ಕಂಥ ಯಾವ ಜ್ಞಾನರೆಡ್ಡಿ ಮತ್ತು ನಿರ್ಮಲಾದೇವಿಯವರ ಭಕ್ತಿ ಭಾವ ಶ್ರದ್ಧೆ ಅನ್ನತಕ್ಕಂಥದ್ದು ಯಾವ ದೇವರ ಮೇಲೆ ಇತ್ತು ಹತ್ತಿಕೊಂಡಂತ ಕೇಳಿದ್ರೆ ಹೆಂಗೆ ನೀವೆಲ್ಲ ಬಣಜುಗಳ ಗ್ರಾಮದ ಭಕ್ತರೆಲ್ಲ ಮಲ್ಲಯ್ಯನ ಮೇಲೆ ಒಂದು ಅಪಾರವಾಗಿರ್ತಕ್ಕ ನಂಬಿಕೆ ಇಟ್ಟುಕೊಂಡಿರಲ್ಲ, ಅಂಥ ಯಾವ ಅವತ್ತಿನ ದಿನಮಾನದೊಳಗೆ ನಿರ್ಮಲಾದೇವಿಯ ಭಕ್ತಿನೂ ಕೂಡ ಯಾರ ಮೇಲೆ ಇತ್ತು ಹತ್ತಿಕೊಂಡಂತ ಕೇಳಿದ್ರೆ ಅವರ ಊರೊಳಗಿರ್ತಕ್ಕಂಥ ಸೋಮಲಾಪುರದೊಳಗಿರ್ತಕ್ಕಂಥ ಮಲ್ಲಯ್ಯನ ದೇವಸ್ಥಾನ ಮೇಲೆ ಒಂದು ಅಪಾರವಾಗಿರ್ತಕ್ಕ ನಂಬಿಕೆ, ಅಪಾರವಾಗಿರ್ತಕ್ಕಂಥ ಭಕ್ತಿ ಇತ್ತು. ನಿತ್ಯನೂ ಕೂಡ ಮಲ್ಲಯ್ಯನಿಗೆಂದ ಬೇಡ್ಕೋತಿದ್ಲು. ಯಾವಾಗಂದ ನಿತ್ಯನೂ ಕೂಡ ಮಲ್ಲಯ್ಯನಿಗೆಂದ ಬೇಡ್ಕೊಂಡಿರ್ತಕ್ಕಂಥ ನಿರ್ಮಲಾದೇವಿಯ ಭಕ್ತಿಗೆ ಯಾವಾಗ ಆ ತಾಯಿಯ ಗರ್ಭದೊಳಗಿಂದ ಹೆಣ್ಣು ಮಗು ಅನ್ನತಕ್ಕಂಥ ಹುಡುತ್ತಲ್ಲ, ಆ ಮಲ್ಲಯ್ಯನ ಮೇಲೆ ಇರ್ತಕ್ಕಂಥ ಭಕ್ತಿಗಾಗಿಯೇ ನಿನ್ನಿನ ದಿವಸ ಆ ಮಗುವಿಗೆ ನಾಮಕರಣ ಮಾಡ್ತಾರೆ. ಅದು ಏನು ನಾಮಕರಣ ತಿಳ್ಕೊಂಡ ಕೇಳಿದ್ರೆ ಮಲ್ಲಮ್ಮ ತಿಳ್ಕೊಂಡನವಂತ ನಾಮಕರಣ ಮಾಡ್ತಾರೆ. ಯಾಕ ಅವ್ರ ಭಕ್ತಿ ಎಲ್ಲನೂ ಕೂಡ ಮಲ್ಲಯ್ಯನ ಮೇಲೇ, ಅವರ ಶ್ರದ್ಧೆ, ಅವರ ನಿಷ್ಠೆ ಏನು. ಇವತ್ತು ದುಃಖ ಬಂದರೂ ಕೂಡ ಮಲ್ಲಯ್ಯನಿಗೆ ಹೇಳಬೇಕು, ಸುಖ ಆದರೂ ಕೂಡ ಮಲ್ಲಯ್ಯನಿಗೆ ಹೇಳಬೇಕು. ಮಲ್ಲಯ್ಯನನ್ನು ಬಿಟ್ಟರೆ ಬೇರೆ ಯಾವುದನ್ನು ಕೂಡ ನೆನೀತಿದ್ದಿಲ್ಲ. ಯಾರು? ಜ್ಞಾನರೆಡ್ಡಿ ಮತ್ತು ನಿರ್ಮಲಾದೇವಿ. ಕುಂತ್ರು ಮಲ್ಲಯ್ಯ, ನಿಂತರು ಮಲ್ಲಯ್ಯ, ಸದಾಕಾಲ ಮಲ್ಲಯ್ಯನ ಧ್ಯಾನದೊಳಗಿರ್ತಕ್ಕಂಥ ಈ ದಂಪತಿಗಳು ಹೆಂಗೆ ಹತ್ತುಕೊಂಡ ಕೇಳಿದ್ರೆ ಅದಕ್ಕಾಗಿಯೇ ಯಾವ ಹುಟ್ಟಿರ್ತಕ್ಕಂಥ ಮಗುವಿಗೆಂದ ಮಲ್ಲಮ್ಮ ಹತ್ತುಕೊಂಡನವಂತ ನಾಮಕರಣ ಮಾಡ್ತಾರೆ. ಬಹುಶಃ ಅವತ್ತಿನ ದಿನಮಾನದೊಳಗಂದ ಏನ್ರಿ ಸೋಮಲಾಪುರದೊಳಗೆ ಅವತ್ತಿನ ದಿನಮಾನದೊಳಗೆ ಮಲ್ಲಮ್ಮಳ ತೊಟ್ಟಿಲ ಕಾರ್ಯಕ್ರಮ ಮಟ್ಟ ವೈಭವದೊಳಗೆ ಆಗಿತ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ ನಿನ್ನಿನ ದಿವಸ ಎಲ್ಲ ಬಣಜುಗಳ ಗ್ರಾಮದ ಭಕ್ತರೆಲ್ಲ ಕೂಡ್ಕೊಂಡು, ತಾಯಂದಿರೆಲ್ಲ ಕೂಡ್ಕೊಂಡು ನಿನ್ನ ಎಟ್ಟರ ಮಟ್ಟಿಗೆ ವೈಭವದೊಳಗೆ ತೊಟ್ಟಲ ಕಾರ್ಯಕ್ರಮ ಆಯಿತು ಹತ್ತಿಕೊಂಡ ಕೇಳಿದ್ರೆ ಭಾಳ ಖುಷಿ ಅನ್ನಿಸ್ತು. ನಿನ್ನೆ ತೊಟ್ಟಲ ಕಾರ್ಯಕ್ರಮ ನೋಡಿ ಎಲ್ಲ ಜೋಗುಳ ಪದ ಹಾಡೋದೇನು ಏನ್ರಿ, ತೊಟ್ಲ ಶೃಂಗಾರ ಮಾಡೋದೇನು. ಅವತ್ತಿನ ದಿನಮಾನದೊಳಗೆ ಮಲ್ಲಮ್ಮಳಿಗೆ ನಿರ್ಮಲಾದೇವಿ ಒಬ್ಬಳೇ ತೊಟ್ಟಲ ಕೆಳಗೆ ಕೂತ್ಕೊಂಡ್ರ. ಆದರೆ ಬಣಜುಗಳ ಗ್ರಾಮದೊಳಗೆ ನಿನ್ನಿನ ದಿವಸ ಮಲ್ಲಮ್ಮಳಿಗೆ ಇಬ್ಬರು ತಾಯಂದಿರಾಗಿ ತೊಟ್ಟಲ ಕೆಳಗೆ ಕುಂತು ನಿನ್ನಿನ ದಿವಸ ಉಡಿ ತುಂಬಿಸ್ಕೊಂಡ್ರು. ಆ ವೈಭವ, ಆ ಸೌಂದರ್ಯ ಅದು ಎಲ್ಲವೂ ಕೂಡ ಮತ್ತೆ ನೋಡ್ತೀವಿ ಎತ್ತಿಕೊಂಡ್ರೆ ಸಿಗ್ತಕ್ಕಂಥದ್ದಲ್ಲ. ಅಂಥ ಯಾವ ವೈಭವದ ತೊಟ್ಟಲ ಕಾರ್ಯಕ್ರಮ ಅನ್ನತಕ್ಕಂಥದ್ದನ್ನು ನೀವೆಲ್ಲರೂ ಕೂಡ ಮಾಡಿದ್ರಿ. ಹೆಂಗೆ ನೀವೆಲ್ಲ ತೊಟ್ಟಲ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನೀವು ಹೆಂಗೆ ಮಾಡಿದ್ರಲ್ಲ, ಭಾಳ ದಿವಸಕ್ಕೆ ಮಗ ಹುಟ್ಟ್ಯಾದ ಹತ್ತಿಕೊಂಡು, ಮಗಳು ಹುಟ್ಟ್ಯಾಳ ಹತ್ತಿಕೊಂಡು ಅವತ್ತಿನ ದಿನಮಾನದೊಳಗೆ ಜ್ಞಾನರೆಡ್ಡಿ ಭಾಳ ಅದ್ದೂರಿಯಾಗಿರ್ತಕ್ಕಂಥ ನಾಮಕರಣ ಅಂತಕ್ಕಂಥದ್ದನ್ನು ಮಾಡ್ದ. ಯಾಕ ಮನೆಗೆಂದ ಲಕ್ಷ್ಮಿ ಬಂದ್ಲಲ್ಲ, ನಾವೆಲ್ಲ ಎಷ್ಟೋ ಜನ ನಾವು ಹೆಣ್ಣು ಹುಡುತು ಹತ್ತಿಕೊಂಡ್ರೆ ನಾವೆಲ್ಲರೂ ಕೂಡ ಕಷ್ಟಪಡ್ತೀವಿ, ಎಷ್ಟೋ ಜನ ದುಃಖ ಪಡ್ತೀವಿ. ಯಾಕೆ ಹತ್ತಿಕೊಂಡ ಕೇಳಿದ್ರೆ
ನೋಡ್ರಿ ನೀವು ಯಾರದ್ರ ಮನೆಗಿಂದ ಹೆರಿಗಾಗಿತ್ತು ತಿಳ್ಕೊಂಡ್ರೆ ಯಾಕಪ್ಪ ಬಣಿತನ ಐತತ್ತಲ್ಲ, ಆಯ್ತಲ್ಲ ಕಾಕ ಏನು ಹುಡ್ತು ಗಂಡು ಹುಟ್ಟದ ಅಬಾವ ಪಾರ್ಟಿ ಕೊಡ್ಬೇಕಲ್ಪ ಅಂತಾರೆ. ಯಾಕ್ರಿ ಗಂಡು ಹುಡ್ತಂದ್ರೆ ಪಾರ್ಟಿ ಕೊಡ್ಬೇಕಲ್ಲ ಅಂತ. ಮದೇ ಅಪ್ಪಿ ತಪ್ಪಿ ಅಂದ ಯಾಕೋ ಬಣಿತನ ಐತತ್ತಲ್ಲ, ಆಯ್ತಲ್ಲ ಕಾಕ ಏನು ಹುಡ್ತು ಹೆಣ್ಣು ಹುಡ್ತು ಹೆಣ್ಣ ಅಂತಾವ. ಪಾರ್ಟಿನೂ ಕೇಳಲ್ಲ ಏನೂ ಕೇಳಲ್ಲ ಏನ್ರಿ. ಯಾಕೆ ಹಿಂಗೆ ಹತ್ಕೊಂಡ ಕೇಳಿದ್ರೆ ಹೆಣ್ಣು ಹುಟ್ಟಿದ್ರಿಂದ ಕೆಟ್ಟದ್ದತ್ತಲ್ಲ ಏನ್ರಿ. ಈ ಜಗತ್ತು ನಿಂತಿದ್ದೆ ಹೆಣ್ಣಿನ ಮೇಲೇನೆ. ಈ ಭೂಮಿ ಮೇಲಿಂದ ಹೆಣ್ಣು ಇರದೇ ಇದ್ರ ನಾವು ನೀವು ಯಾರು ಕೂಡ ಈ ಜಗತ್ತನ್ನು ನೋಡ್ತಿದ್ದಿಲ್ಲ. ಪ್ರತಿಯೊಬ್ಬರು ಕೂಡ ಆಸೆ ಅಂತಕ್ಕಂಥ ಪಡ್ತಾರೆ. ಯಾವುದನ್ನ ಪ್ರಾರಂಭದೊಳಗಿಂದ ಮಗು ಹುಡುತುವ ತಿಳ್ಕೊಂಡ್ರೆ ಅದು ಹೆಣ್ಣು ಮಗ ಹುಡುತ ತಿಳ್ಕೊಂಡ್ರೆ ಅದು ಮನೆತನಕ್ಕಿಂತ ಲಕ್ಷ್ಮಿ ಹುಟ್ಟದಂಗೆ ತಿಳ್ಕೊಂಡಂಥದನ್ನು ಭಾಳ ಜನಂದ ಅರ್ಥ ಮಾಡ್ಕೋತಾರೆ. ಆದ್ರೆ ಕೆಲವು ಜನಂದ ಏನು ಅರ್ಥ ಮಾಡ್ಕೋತಾರೆ ತಿಳ್ಕೊಂಡು ಕೇಳಿದ್ರೆ ಹೆಣ್ಣು ಹುಡುತುವ ತಿಳ್ಕೊಂಡ್ರೆ ಆಯ್ತಪ್ಪ ಇನ್ನು ರೊಕ್ಕ ಗೊಳೆ ಮಾಡಿ ಇಡ್ಬೇಕಲ್ಲ ಅಂತಾರೆ. ಯಾಕ್ರಿ ದುಡ್ಡು ಗೊಳೆ ಮಾಡಿ ಇಡ್ಬೇಕಲ್ಲ. ಎದ್ರ ಸಲುವಾಗಿ ನಿಮ್ಮ ಕಡೆ ಏನಂತೀರಿ, ವರದಕ್ಷಿಣೆ ಅಂತೀರಿ ಏನು ಹುಂಡ ಅಂತೀರೋ? ಸ್ವಲ್ಪ ಇಲ್ಲಿ ಯಾರೇ ಒಬ್ರು ಹಿರಿಯರು ಹಿಂದೆ ಹೋರಿ, ಹುಡುಗರು ಗದ್ದಲ ಮಾಡ್ಲಾಗತ್ತಾವ. ಅದು ಇವತ್ತಿನ ದಿನಮಾನದೊಳಗಿಂದ ಬಂದದೆ ವರದಕ್ಷಿಣ ಹುಂಡ ಅನ್ನತಕ್ಕಂಥದ್ದು. ಅದಕ್ಕಾಗಿನೇ ಏನು ಹುಡ್ತು ತಿಳ್ಕೊಂಡ ಕೇಳಿದ್ರೆ ಹೆಣ್ಣು ಹುಟ್ಟ್ಯದ ತಿಳ್ಕೊಂಡಂದಾಗ ಹೆಣ್ಣು ತಿಳ್ಕೊಂಡಂತಾರ, ರೊಕ್ಕ ಗೋಳೆ ಮಾಡ್ಬೇಕಪ್ಪ ಆಯ್ತಲ್ಲ ಚಿಂತೆ ಚಲವಾಯ್ತಲ್ಲ ತಿಳ್ಕೊಂಡಂತಾರ. ಎದ್ರ ಸಲುವಾಗಿ ಅಂತಾರ ತಿಳ್ಕೊಂಡ ಕೇಳಿದ್ರೆ ಹೆಣ್ಣು ಹುಟ್ಟಿದ್ದೇನೆ ಕೆಟ್ಟಿದ್ದೇನಲ್ಲ, ಆದರೆ ಇವತ್ತಿನ ಪರಿಸ್ಥಿತಿ ಏನಾಗ್ಯದ ತಿಳ್ಕೊಂಡ ಕೇಳಿದ್ರೆ ಏನ್ರಿ ವರದಕ್ಷಿಣ ಅನ್ನತಕ್ಕಂಥದ್ದು ಬಂದು ನೀವೇನಂತೀರಿ ಹುಂಡ ಅಂತೀರೇನು? ಈ ಕಡೆ ಹುಂಡನ ಹಂಡ್ಯಾನ ಏನ್ರಿ ಹುಂಡ ಅಂತೀರಿ ನೀವೆಲ್ಲ. ಈಗೆಲ್ಲ ಹುಂಡ ಬಂದುಬಿಟ್ಟದೆ. ಈಗ ಅದನ್ನು ಕೂಡ ಹೋಗ್ತದೆ. ಮೊದಲಿನ ಪದ್ಧತಿ ಏನದಲ್ಲ ಅದೇ ಪದ್ಧತಿನೇ ಮತ್ತೆ ಪುನಃ ಕೂಡ ಬರ್ತಕ್ಕಂಥದ್ದು. ಅದು ಯಾಕ ಇವತ್ತು ಎಷ್ಟೋ ಜನ ಹುಡುಗರಿಗೆ ಅಂದ ಮದುವೆ ಮಾಡ್ಕೋಬೇಕಂತಂದ್ರೆ ಹೆಣ್ಣೆ ಸಿಗಲ್ಲ ಏನ್ರಿ, ಹೆಣ್ಣು ಸಿಗಲ್ಲಾಗ್ಯಾವ. ಈಗ ಹಿಂದೆ ಯಾಕೆ ಮಾತಾಡ್ಲಕತ್ತಿರೋ? ದೊಡ್ಡವರು ಮಾತಾಡ್ಲಕತ್ತಾರ ನಾವು. ಅಲ್ಲಿ ಹಿಂದೆ ಕೂತ್ಕೊಂಡು ಪುರಾಣ ಕೇಳ್ತಾರನು ನಿಮ್ಮೂರಾಗ? ನೀರ ಬಾಯ್ ಮಾಡಿಬಿಡತ್ತೆ ಹೇಳ್ರಿ ಏನ್ರಿ. ಇವತ್ತಿನ ದಿನಮಾನದೊಳಗಿಂದ ಇದು ವರದಕ್ಷಿಣ ಹುಂಡ ಹತ್ಕೊಂಡು ನೀವೇನು ಅಂತಿದ್ದೀರಲ್ಲ, ಆದರೆ ಇದು ಹುಂಡದ ಪರಿಸ್ಥಿತಿ ಎಲ್ಲಿಗೆ ಬಂದದ ಹತ್ಕೊಂಡಂದ ಕೇಳಿದ್ರೆ ಎಷ್ಟೋ ಜನ ತಾಯಂದ್ರೆ ಇನ್ನೂ ಇವತ್ತಂದ ಗುಣ ಅವತ್ತಿನ ದಿನಮಾನದೊಳಗಿಂದ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಗರ್ಭದೊಳಗಿಂದ ಹೆಣ್ಣು ಕೂಸಿತ್ತು ಹತ್ತಿಕೊಂಡಂದ್ರೆ ಭ್ರೂಣ ಹತ್ಯೆ ಅಂತಕ್ಕಂಥ ಮಾಡ್ತಿದ್ರು. ಅದಕ್ಕಾಗಿ ಈ ಜಗತ್ತಿಗಂದ ಹೆಣ್ಣಿನ ಸಂಖ್ಯೆಯಿಂದ ಕಮ್ಮಾಗ್ಯದೆ. ಎಷ್ಟೋ ಜನ ಹುಡುಗರಿಂದ ಗಡ್ಡ ಬಿಟ್ಕೊಂಡಂದ ತಿರುಗಾಡ್ಲಕತ್ತಾವ ಏನ್ರಿ. ಎಲ್ಲಿನೂ ಕೂಡ ಹೆಣ್ಣು ಸಿಗಲ್ಲು. ಅವರು ಹೆಣ್ಮಕ್ಳಾದವ್ರನ್ನೂ ಕೂಡ ಇವತ್ತು ಏನು ಅನ್ನಕತ್ತಾರ, ಅವ್ರದ್ದು ಡಿಮಾಂಡ್ ಹೆಚ್ಚಿಗೆ ಆಗ್ಯದ. ಈಗ ಆಗ್ಯದಿಲ್ರಿ, ನೌಕರಿ ಮಾಡವನೇ ಬೇಕು. ಮೊದಲು ಬರೀ ಅಂದ್ರೆ ಸರ್ಕಾರಿ ನೌಕರಿ ಇದ್ದಿದ್ದು ಬೇಕತ್ತಿಕೊಂಡಂತಿದ್ರು. ಈಗ ಹಂಗಲ್ಲೀಗ ಮತ್ತು ಅದ್ರ ಜೋಡಿ ಹೊಲನೂ ಇರ್ಬೇಕು ಅವನಿಗೆ. ಒಂದು ಕಡೆಗಿಂದ ನೌಕರಿ ಬೇಕು, ಇನ್ನೊಂದು ಕಡೆಗಿಂದ ಹೊಲ ಬೇಕು. ಇದ್ರ ಮಾತ್ರ ಮದುವೆ ಮಾಡ್ಕೋತೀವತ್ತು ಅನ್ನುವಂಥ ಸ್ಥಿತಿ ಒಳಗಿಂದ ಹೆಣ್ಮಕ್ಳು ಬಂದಾರ. ಅದು ಕರ್ಗೆ ಹಾಕಿರ್ಲಿಕ್ಕೆ ಬೆಳಗ್ಗೆ ಹಾಕಿರ್ಲಿಕ್ಕೆ ಒಂದು ಹೆಣ್ಣು ಸಿಕ್ಕರೆ ಸಾಕನಂಗೆ ಹುಡುಗರು ಬಂದಾವ. ಇದು ಎಲ್ಲ ನಡೆದಿದ್ದು ಎದ್ರ ಸಲುವಾಗಿ ಎತ್ತುಕೊಂಡದ ಕೇಳಿದ್ರೆ ಹುಂಡದ ಸಲುವಾಗಿನೇ. ಅದಕ್ಕಾಗಿ ನಂದ ಹೆಣ್ಣು ಹುಡುತು ಅಂತಂದ್ರೆ ಹೆಣ್ಣು ಹತ್ತುಕೊಂಡದಕ್ಕೆ ಬಾಯಿ ತೆಗಿತಾರಲ್ಲ, ಎದ್ರ ಸಲುವಾಗಿ ಎತ್ತುಕೊಂಡದ ಕೇಳಿದ್ರೆ ಹುಂಡದ ಸಲುವಾಗಿ. ಈಗೆಲ್ಲ ಒಂದೊಂದು ರೇಟ್ ಆಗಿಬಿಟ್ಟಿದ್ದು ಏನ್ರಿ, ಹುಂಡದ್ದು ಒಂದೊಂದು ರೇಟ್ ಆಗಿದ್ದು. ನಿಮಗೆಲ್ಲ ನಿಮ್ಮ ಕಡೆ ಆದನಿಲ್ಲ ಗೊತ್ತಿಲ್ಲ. ಸಾಮಾನ್ಯ ಅವನಿಗೆ ಹೊಲ ಇಲ್ಲ ಏನೂ ಇಲ್ಲ, ಹೆಗಲ ಮೇಲಿಂದ ಗುದ್ದಲಿ ಹಾಕ್ಕೊಂಡು ಏನ್ರಿ ಹೊಲದಾಗಿ ಇನ್ನೊಬ್ರು ಹೊಲದಾಗಿಂದ ಕೆಲಸ ಮಾಡೋನಿಗೆ 1 ಲಕ್ಷ ರೂಪಾಯಿ ಹುಂಡ ಏನ್ರಿ, 1 ತೊಲಿ ಬಂಗಾರ. ನಮ್ಮ ಕಡೆಲ್ಲ ಭಾಳ ಅದ ಏನ್ರಿ. ನಮ್ಮ ಕಡೆಯಲ್ಲಿ ಬಹುಶಃ ನಮ್ಮ ಬೀದರ್ ಜಿಲ್ಲಾದಾಗಿಂದ ಹುಂಡ ಭಾಳ. ಎಲ್ಲ ಒಂದೊಂದಿಂದ ರೇಟ್ ಆಗಿಬಿಟ್ಟದ. ಕೂಲಿ ಮಾಡ್ತಕ್ಕಂಥವನಿಗಿಂದ ಲಕ್ಷಗಟ್ಟಲೆ ಹುಂಡ. ಅದ್ರಾಗ ಸಣ್ಣದಿಂದ ಒಂದು ಈಟಿಂದ ಜಮೀನಿತ್ತು, ಒಂದು 2-3 ಎಕರೆಯಿಂದ ಜಮೀನಿತ್ತು ಹತ್ತಿಕೊಂಡಂದ್ರೆ ಅವನೊಂದು ರೇಟನೇ ಬೇರೆ. ಏನು ಅದ್ರಾಗ ಒಂದು ಸಣ್ಣ ಪುಟ್ಟ ನೌಕರಿ ಮಾಡ್ತಿದ್ನು ಹತ್ತಿಕೊಂಡಂದ್ರೆ ಅವನ ರೇಟ್ ಬೇರೆ. ಈ ಊರಾಗಿಂದ RMP ಡಾಕ್ಟ್ರುಗಳು ಇರ್ತಾರಲ್ಲ, ಈ ಬಗಲಾಗ ಬ್ಯಾಗ್ ಹಿಡ್ಕೊಂಡಂದು ಯಾರಿಗಾರ ಆರಾಮ ತಪ್ಪಿದೇನ್ರಿ ಅಂತ ಕೇಳ್ಕೊತ ಬರ್ತಿರ್ತಾರಲ್ಲ, ಅವರಿಗೆಲ್ಲ 10 ಲಕ್ಷ ರೂಪಾಯಿ ಹುಂಡ ಅದ. ನಮ್ಮಲ್ಲಿ ಬೇಡ ಅಪ್ಪಿ ತಪ್ಪಿ ನಾವು MBBS ಡಾಕ್ಟ್ರಿಗೆ ನಮ್ಮ ಮಗಳಿಗೆ ಕೊಡ್ತೀವಿ ಹತ್ತಿಕೊಂಡಂದ್ರೆ ಏನ್ರಿ ಅದು ಕೋಟಿ ಗಟ್ಲಿಂದ ಅದ.
ನೀವೆಲ್ಲ ಇದ್ದಿದ್ದು ಬಿದ್ದಿದ್ದು ಹೊಲ ಫಲ ಎಲ್ಲ ಮಾರಿ ಕೊಡ್ಬೇಕು ಈಗ ಮಕ್ಕಳು. ಆ ಪರಿಸ್ಥಿತಿಯಿಂದ ಬಂದ. ಎಷ್ಟೋ ಜನ ಬಡವರು ಈಗ ಶ್ರೀಮಂತರಿಂದ ಮಾಡ್ತಕ್ಕಂಥ ಮದುವೆ ಅನ್ನತಕ್ಕಂಥದ್ದು ನೋಡಿ, ನಾವು ಅವರಂಗಿಂದ ಮಗಳು ಮದುವೆ ಮಾಡಬೇಕು, ಅವರಂಗಿಂದ ನಾವು ಮಗಳು ಮದುವೆ ಮಾಡಬೇಕಂತ ತಿಳ್ಕೊಂಡು ಏನೆಲ್ಲ ಸಾಲ ಸೂಲ ಮಾಡಿ ಮಗಳು ಮದುವೆ ಮಾಡಿ ಕೊಟ್ಟಂದು ಇರ್ತಕ್ಕಂಥ ಜಮೀನೆಲ್ಲ ಮಾರಿಕೊಂಡು ಎಷ್ಟೋ ಜನದ ನೇಣು ಹಾಕೊಂಡಂದು ಸತ್ತು ಹೋಗ್ಯಾರ. ಕಲ್ಪನೆ ಇರಲಿ. ಆದ್ರೆ ಒಂದು ಏನು ತಿಳುವಳಿಕೆ ಏನು ಹೇಳಬೇಕಾಗ್ಯದ ತಿಳ್ಕೊಂಡ ಕೇಳಿದ್ರೆ, ಇವತ್ತಿನ ದಿನಮಾನದೊಳಗೆ ಅಂದ್ರೆ ಹೆಣ್ಣು ಸಿಗಲಾಗ್ಯಾವ, ಯಾರೂ ಕೂಡ ಹುಂಡ ಅನ್ನತಕ್ಕಂಥ ಕೇಳಬಾರ್ದು. ಒಬ್ಬ ಮಗಳು ಮದುವೆ ಮುಗಿಬೇಕಾದ್ರೆ ಪಾಪ ತಂದೆ ತಾಯಿ ಅಂದ ಅವ್ರು ಇದ್ದು ಕೂಡ ಸತ್ತಂಗೆ ಆಗಿರ್ತಾರಲ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಖುಷಿ ಪಡ್ಲಾಕತ್ತಾರೆ ಯಾರು, ಯಾವ ಜ್ಞಾನರೆಡ್ಡಿ ಮತ್ತು ಆ ನಿರ್ಮಲಾದೇವಿ ಖುಷಿ ಪಡ್ತಾರೆ. ಎದುರು ಸಲುವಾಗಿ ನಮ್ಮ ಮನೆತನಕ್ಕೆ ಅಂದ ಹೆಣ್ಣು ಹುಡ್ತಲ್ಲ, ಲಕ್ಷ್ಮಿ ಬಂದಲ್ಲ ತಿಳ್ಕೊಂಡ ಖುಷಿ ಪಟ್ಟು ಇಡೀ ಗ್ರಾಮದ ಇಡೀ ಮನೆಗಿನ ಕೂಡ ಭಿನ್ನ ಹೇಳಿ ಏನ್ರಿ ಇಡೀ ಊರಿಗೆ ಅಂದ ಊಟ ಹಾಕಿ ತೊಟ್ಟಲು ಕಾರ್ಯಕ್ರಮ ಮಾಡ್ತಾರೆ ವೈಭವದೊಳಗೆ. ಯಾವಾಗಿಂದ ತೊಟ್ಟಲು ಕಾರ್ಯಕ್ರಮ ಅಂತಕ್ಕಂಥದ್ದಾಯಿತು, ಎಲ್ಲ ಜನ ಬಂದು ನೋಡ್ತಾರೆ. ಮಲ್ಲಮ್ಮ ನೋಡೋಕ್ಕಿಂತ ಇಟ್ಟು ಸುಂದರ ಇದ್ಲಲ್ಲ, ಅವತ್ತಿನ ದಿನಮಾನದೊಳಗೆ ಕವಿ ಹೇಳ್ತಾನೆ, ಆ ಆಂಧ್ರಪ್ಪ ರಾಜ್ಯದೊಳಗೆ ಯಾವ ಕಡಪ ಜಿಲ್ಲೆದೊಳಗೆ ಅವಳಟ್ಟಂದ ಸುಂದರವಾಗಿರ್ತಕ್ಕಂಥ ಕೂಸ ಎಲ್ಲಿನೂ ಕೂಡ ನೋಡಿಲ್ಲ ತಿಳ್ಕೊಂಡಂತಿದ್ರು. ಅಟ್ಟು ರೂಪವತಿ ಯಾರು, ಮಲ್ಲಮ್ಮ. ಮಗುವಾಗಿರ್ತಕ್ಕಂಥ ಪ್ರಸಂಗದೊಳಗಿನ ಅಟ್ಟ ರೂಪ ಅಂದ ಚಂದ ಅಂತಕ್ಕಂಥ ಕಾಣ್ತಕ್ಕಂಥ ಮಗುವಿನನ್ನ ಅವಳ ಅಂದ ಚಂದ ಅಂತಗ ನೋಡಿ ನಾ ಎತ್ತುಗೋ ನೀ ಎತ್ತುಗೋ, ಯಾರು ಆಡಿಸೋರು ಬೇರೆ ಹಾಡೋರು ಬೇರೆ ಏನ್ರಿ, ಆ ಕೂಸಿನ ಜೋಗುಳು ಪದ ಆಡೋರು ಬೇರೆ. ಇಟ್ಟೆಲ್ಲ ಮಾಡ್ತಾ ಮಾಡ್ತಾ ಮಗುವಿಂದ ಏನ್ರಿ ತಾಯಿಯ ಸಂಸ್ಕಾರದೊಳಗಿಂದ ಬೆಳಿಲಿಕ್ಕತ್ತದ. ಮಲ್ಲಮ್ಮ ತಂದೆ ತಾಯಿ ಸಂಸ್ಕಾರದೊಳಗಿಂದ ಬೆಳಿಲಿಕ್ಕತ್ತ. ಯಾರ ಮನೆಗಿಂದ ಹೆಣ್ಣು ಹುಡುತ್ತಲ್ಲ, ಆ ಹೆಣ್ಣು ಮಗುವಿಗಿಂದ ಯಾರು ಸಂಸ್ಕಾರ ಕೊಡ್ಬೇಕಂತ ತಿಳ್ಕೊಂಡ ಕೇಳಿದ್ರೆ ತಾಯಿ ಆಗಿರ್ತಕ್ಕಂಥವಳು ಸಂಸ್ಕಾರ ಕೊಡಬೇಕು. ಮೊದಲ ತಂದೆ ತಾಯಿ ಸಂಸ್ಕಾರವಂತರಾಗಿರ್ಬೇಕು. ಒಬ್ಬ ತಾಯಿ ಸಂಸ್ಕಾರವಂತಳಾಗಿದ್ಲು ತಿಳ್ಕೊಂಡಂದ್ರೆ ಮನೆಯೊಳಗಿಂದ ಹುಟ್ಟಿರ್ತಕ್ಕಂಥ ಹೆಣ್ಣು ಮಗುವಿಗೆ ಒಬ್ಬ ತಾಯಿ ಸಂಸ್ಕಾರ ಕೊಡಬೇಕು. ತಾಯಿ ಆಶ್ರಯದೊಳಗಿಂದ ಬೆಳಿಬೇಕು ಮಗಳು. ಇನ್ನು ಗಂಡಸ ಮಗ ಹುಟ್ಟಿದ್ರ ಅವನಿಗೆ ಯಾರು ಸಂಸ್ಕಾರ ಕೊಡ್ಬೇಕಂತ ತಿಳ್ಕೊಂಡು ಕೇಳಿದ್ರೆ ತಂದೆ ಆಗಿರ್ತಕ್ಕಂಥವ್ ಸಂಸ್ಕಾರ ಕೊಡಬೇಕು. ಅದಕ್ಕಾಗಿಯೇ ಜಗತ್ತಿನ ಇತಿಹಾಸ ಏನು ಹೇಳ್ತದೆ ತಿಳ್ಕೊಂಡು ಕೇಳಿದ್ರೆ, ಯಾರ ಮನೆತನದೊಳಗಿಂದ ದಂಪತಿಗಳಿಂದ ಸಂಸ್ಕಾರವಂತರಾಗಿರ್ತಾರೋ, ಯಾವ ಮನೆತನದೊಳಗಿಂದ ಆಧ್ಯಾತ್ಮದ ಜೀವಿಗಳಾಗಿರ್ತಾರೋ ಏನ್ರಿ, ತಂದೆ ತಾಯಿ ಸಂಸ್ಕಾರವಂತರು ಇದ್ರು ತಿಳ್ಕೊಂಡಂದ್ರೆ ಮಕ್ಕಳು ಕೂಡ ಸಂಸ್ಕಾರವಂತರಾಗಿ ಅಂದ ಹುಡುತ್ತಾರೆ. ಇಲ್ಲಿ ನೋಡ್ರಿ, ಇವತ್ತು ಮಲ್ಲಮ್ಮನ ತಂದೆ ತಾಯಿ ಯಾವಾಗಂದ ಎಷ್ಟು ಸಂಸ್ಕಾರವಂತರಾಗಿದ್ರು. ಸದಾವಕಾಲ ಮಲ್ಲಯ್ಯನ ಧ್ಯಾನ, ಒಂದು ಕಡೆಗಂದ ಗಂಡನ ಸೇವೆ, ಇನ್ನೊಂದು ಕಡೆಗೆ ಏನ್ರಿ ಯಾರೇ ಬರಲಿ, ಕುರುಡರು ಬರಲಿ, ಕುಂಟ್ರು ಬರಲಿ, ಅನಾಥರು ಬರಲಿ, ದೀನ ದಲಿತರು ಯಾರೇ ಬಂದರೂ ಕೂಡ ಮನೆತನದೊಳಗಿಂದ ಪ್ರಸಾದ ಇಲ್ಲ ತಿಳ್ಕೊಂಡಂತಿದ್ದಿಲ್ಲ, ದಾನ ಧರ್ಮ ಮಾಡ್ತಿದ್ರು. ಅವ್ರು ಎಂಥ ಸಂಸ್ಕಾರದಾಗ ಬೆಳೆದಿದ್ರು ಅಂಥ ಸಂಸ್ಕಾರದೊಳಗಿನ ಮಕ್ಕಳು ಹುಡ್ತಾವೆ. ತೇತಿಲ್ರಿ, ಹುಲಿ ಹೊಟ್ಟೆಗಿಂದ ಹುಲಿನೇ ಹುಡ್ತದೆ, ನಾಯಿ ಹೊಟ್ಟೆಗಿಂದ ನಾಯಿನೇ ಹುಟ್ಟೋದು. ಧರ್ಮವಂತರ ಹೊಟ್ಟೆ ಒಳಗೆ ಧರ್ಮವಂತ ಮಕ್ಕಳೇ ಹುಡ್ತಾರೆ ಹೊರತಾಗಿ ಅಂಥ ಇಂಥ ಮಕ್ಕಳಂತಕ್ಕಂಥ ಹುಟ್ಟಲಿಕ್ಕೆ ಆಗಂಗಿಲ್ಲ. ಯಾವನ ಒಬ್ಬವ ದೊಡ್ಡ ಕಳ್ಳ ಪ್ರಚಲಿತನ ಕೂಡ ಕಳ್ಳತನ ಮಾಡ್ಲಾರ್ದೆ ಅವನಿಗೆ ಹೊಟ್ಟೆನೇ ತುಂಬುತ್ತಿದ್ದಿಲ್ಲ, ಊಟನೇ ಹೋಗ್ತಿದ್ದಿಲ್ಲ. ಅವನಿಗೆ ದಿನ ಕಳ್ಳತನ ಮಾಡಬೇಕು, ಏಟು ಕೇಟ್ರೆ ಒಟ್ಟು ಕಳ್ಳತನ ಮಾಡ್ಲಾರ್ದೇನೆ ಅವ ಊಟನೇ ಮಾಡ್ತಿದ್ದಿಲ್ಲ. ಇಂಥ ಯಾವಾಗ ಅಂದ ಇಂಥ ಕಳ್ಳನ ಹೆಂಡತಿ ಅಂದ ಗರ್ಭಿಣಿ ಆದ್ಲು. ಕಳ್ಳನ ಹೆಂಡತಿ ಗರ್ಭಿಣಿ ಆದ್ಲು. ಯಾವಾಗಿಂದ ಕಳ್ಳನ ಹೆಂಡತಿಗೆ ಅಂದ 8 ತಿಂಗಳಂದ ಗರ್ಭ. ಪಾಪವ ಕಳ್ಳ ಗಂಡ ಬಂದು ಹೆಂಡತಿ ಇದ್ರಿ ಕುಂತು ಹೆಂಡತಿಗೆ ಒಂದು ಮಾತಂದ. ಅಂದ, ಏನ್ರಿ ಅಂದ್ಲು. ನೋಡು, ನಮಗೆ ಗಂಡಸ ಮಗ ಹುಡ್ತುವತ್ತಂದ್ರೆ ನಮ್ಮ ಮಗನ ನನ್ನಂಗೆ ಅಂದ ಕಳ್ಳನ ಮಾಡೋದು ಬೇಡ, ಇದು ನನ್ನ ಜೀವನಕ್ಕೆ ಅಂದ ಮುಗಿಲಿ, ನನ್ನಂಗೆ ಅಂದ ಕಳ್ಳನ ಮಾಡೋದು ಬೇಡ. ನನ್ನ ಮಗನಿಗೆ ಅಂದ ದೊಡ್ಡ ಡಾಕ್ಟರ್ ಮಾಡೋನು, ನನ್ನ ಮಗನಿಗೆ ದೊಡ್ಡ ಇಂಜಿನಿಯರ್ ಮಾಡೋನು ಅಂದ. ಏನ್ರಿ, ಮಗನ ದೊಡ್ಡ ಇಂಜಿನಿಯರ್ ಮಾಡೋನು, ದೊಡ್ಡ ಡಾಕ್ಟ್ರ್ ಮಾಡೋನು ಅಂದ. ಅವಾಗ ಹೆಣತಿ ಅಂದ್ಲು, ಇದು ಹೆಣ್ಣು ಹುಡ್ತಂದ್ರೆ ಹ್ಯಾಂಗ ಅಂದ. ಹೌದಲ್ರಿ, ಹೊಟ್ಟೆಗಿರ್ಲಕ್ಕಾಗಿನ ಗೊಟ್ಟೆಪ್ಪತ್ತು ಹೆಸರು ಇಟ್ಟಂಗೆ. ನೋಡಿದ್ರೆ ಇಲ್ಲ, ನಿಮ್ಮದು ನೋಡೋದು ಮುಗಿದ ಬಳಕ ಪುರಾಣ ಹೇಳ. ಪಾಪ ಹೆಣ್ತಿ ಏನಂತಾಳ, ಇವ ಕಳ್ಳ ಏನಂತಾನ ನೋಡು,
ನಮಗೆ ಗಂಡಸು ಮಗ ಹುಡುತು ತಿಳ್ಕೊಂಡ್ರೆ ನನ್ನಂಗೆಂದ ಮಗನಿಂದ ಕಳ್ಳನ ಮಾಡೋದು ಬೇಡ. ನನ್ನ ಮಗನಿಗೆಂದ ದೊಡ್ಡ ಡಾಕ್ಟ್ರ್ ಮಾಡೋನು, ನನ್ನ ಮಗನಿಗೆಂದ ದೊಡ್ಡ ಇಂಜಿನಿಯರ್ ಮಾಡೋನು ಒಂದ. ಹೆಣ್ತಿ ಅಂದ್ಲು, ಮತ್ತು ಹೆಣ್ಣು ಹುಡುತ್ತಂದ್ರೆ ಹ್ಯಾಂಗ? ಇಲ್ಲಿ ಗಂಡೆ ಹುಡುತ್ತದ ಅಂದ. ಮತ್ತು ಹೆಣ್ಣು ಹುಡುತ್ತಂದ್ರೆ ಹೆಂಗೆ? ಈಗ ಅಂತಿರ್ತಾರೆ ನೋಡ್ರಿ, ಮತ್ತು ಹೊಟ್ಟೆಗಿರ್ಲಕ್ಕಾಗಿ ಮೊದಲೊಂದು ಹುಟ್ಟಿರ್ತದ, ಮೊದಲೊಂದು ಗಂಡಸು ಮಗ ಹುಟ್ಟಿರ್ತದ ತಿಳ್ಕೊರಿ. ಪಾಪ ಅವ್ರ ತಾಯಿ ಮತ್ತು ಗರ್ಭಿಣಿ ಇರ್ತಾಳೆ. ಕೇಳ್ತಾರಲ್ಲ ಮಗನಿಗೆ, ಪಾಪು ನಿನಗೆ ತಮ್ಮ ಬೇಕಾ ತಂಗಿ ಬೇಕಾ ಅಂತ ಕೇಳ್ತಾರಲ್ಲ ಮಕ್ಕಳಿಗೆ ಕೇಳ್ತಾರೆ, ನಿನಗೆ ತಮ್ಮ ಬೇಕು ತಂಗಿ ಬೇಕು? ಮಮ್ಮಿ ನನಗೆ ತಮ್ಮನೂ ಬೇಡ ತಂಗಿನೂ ಬೇಡ, ನನಗೊಂದು ನಾಯಿ ಕುನ್ನಿ ಬೇಕಂತವು. ನನಗೆ ತಮ್ಮನೂ ಬೇಡ ತಂಗಿನೂ ಬೇಡ, ನಾಯಿ ಕುನ್ನಿ ಬೇಕು ಅಂತದ. ಅದಕ್ಕೆ ಪಾಪ ಅದಕ್ಕೆ ಏನು ಬೇಕು ಅದನ್ನು ಕೇಳ್ಯದ. ಹಂಗೆ ಇವರಿಬ್ಬರು ಕಚ್ಚಾಡಕತ್ರು. ಯಾರು? ಕಳ್ಳನ ಹೆಣ್ತಿ. ಇಲ್ಲ ಗಂಡೆ ಹುಡ್ತದ, ಹೆಣ್ಣೆ ಹುಡ್ತದ. ಹೀಗೆಲ್ಲ ಕಚ್ಚಾಡೋದ್ರೊಳಗೆ ಅಂದ ಕೊನೆಗೆ ಅಂದ ಏನಂದ, ಆಯ್ತು ಬಿಡ ಗಂಡು ಹುಟ್ಟಿದ್ರೆ ಅಂದ ಡಾಕ್ಟರ್ ಮಾಡೋ ಇಂಜಿನಿಯರ್ ಮಾಡೋನು, ಏನ್ಯಾಕೆ ಹುಟ್ಟಲೆಕ್ಕ, ಒಟ್ಟು ನನ್ನಂಗೆ ಅಂದ ಕಳ್ಳನು ಮಾಡೋದು ಬೇಡ, ಅವನಿಗೆ ದೊಡ್ಡ ಆಫೀಸರ್ ಮಾಡೋಣ ತಿಳ್ಕೊಂಡೊಂದು ಮಾತಾಡ್ಕೊಂಡಂದು ಬಿಟ್ಟರು. ಮುಂದೆ ಒಂದು ತಿಂಗಳದಾಗಂದ ಬಾಣೆತನಾಯಿತು. ಇವನ ಆಸೆ ಅದಂಗೆ ಗಂಡಸ ಮಗನೇ ಹುಡುತು. ಯಾವಾಗಿಂದ ಗಂಡಸ ಮಗ ಹುಡುತು, ನಿಮ್ಗೆ ಆಶ್ಚರ್ಯ ಹೇಳ್ತೀನಿ, ಆ ಕೂಸ 2 ಕೈ ಮುಟ್ಟಿಗೆ ಮಾಡ್ಕೊಂಡು ಹುಡುತು. 2 ಕೈ ಮುಟ್ಟಿಗೆ ಮಾಡ್ಕೊಂಡೆ ಹುಡುತು. ಮಕ್ಕಳು ಮುಟ್ಟಿಗೆ ಮಾಡ್ಕೊಂಡಿರ್ತಾವಲ್ರಿ. ಯಾವಾಗಿಂದ ಕೂಸು ಮುಟ್ಟಿಗೆ ಮಾಡ್ಕೊಂಡೆ ಹುಡುತು, 2-3 ದಿವಸ ಅದ್ರ ಕೈನೇ ಬಿಚ್ಚಿದ್ದಿಲ್ಲ ಅದು. ಓಣೇನು ಹೆಣ್ಮಕ್ಳೇನಂದ್ರು, ಅಯ್ಯ ತಂಗಿ ಕೂಸ ಮುಟ್ಟಿಗೆ ಹಿಡ್ಕೊಂಡಿದ್ದೆ ಅದು ಒಟ್ಟ ಕೈ ಬಿಚ್ಚಿದ್ದೆ ನೋಡಿಲ್ಲ, ಮತ್ತು ಹಾಗೆ ಮುಟ್ಟಿಗೆ ಹಿಡ್ಕೊಂಡು ಕೂತು ಅಂದ್ರೆ ನಾಳೆ ಕೈ ಹಾಗೆ ಆದವು ಅಂದ್ರೆ ಹ್ಯಾಂಗ, ಜರ ಕೈ ಬಿಚ್ಚ್ರಿ ಅಂದರು. ಯಾವಾಗಿಂದ ಕೈ ಬಿಚ್ಚ್ರಿ ಹತ್ತುಕೊಂಡು ಒತ್ತಾಯ ಮಾಡಿ ಹಿಂಗೆ ಕೈ ಬಿಚ್ಚಿ ನೋಡಿದ್ರೆ ಕೈಯಾಗ ಒಂದು ಬಂಗಾರ ಉಂಗ್ರಿತ್ತು, ಕೂಸಿನ ಕೈಯಾಗ. ಯಾವಾಗಿಂದ ಕೈಯಾಗಿಂದ ಕೂಸಿನ ಕೈಯಾಗಿಂದ ಬಂಗಾರ ಉಂಗ್ರಿತ್ತು. ಅದು ಉಂಗ್ರ ಎಲ್ಲಿದು ಹೊತ್ತುಕೊಂಡ ಕೇಳಿದ್ರೆ ಬಾಣೆತನ ಮಾಡಕ್ಕೆ ಬಂದಿದ್ದ ನರ್ಸ್ ಬೈ ಕೈಯನ್ನು ಉಂಗ್ರನೇ ಕಳವು ಮಾಡ್ಕೊಂಡು ಹುಟ್ಟದ. ಇದು ಇಂಜಿನಿಯರ್ ಆಗೋದು. ಆಕೆ ಏನು ಹೆರಿಗೆ ಮಾಡಕ್ಕೆ ಬಂದಿದ್ಲಲ್ಲ, ಬಾಣೆತನ ಮಾಡಕ್ಕೆ ಬಂದಿದ್ಲಲ್ಲ ಏನ್ರಿ, ಆ ಹೆರಿಗೆ ಮಾಡ್ತಕ್ಕಂಥ ನರ್ಸ್ ಬಾಯಿ ಕೈಯಂದೇ ಉಂಗ್ರನೇ ಕಳವು ಮಾಡ್ಕೊಂಡು ಹುಟ್ಟದ. ಇದು ಇಂಜಿನಿಯರ್ ಆಗೋದ್ರಿ. ಕಳ್ಳನ ಹೊಟ್ಟೆ ಕಳ್ಳೆ ಹುಟ್ಟಬೇಕಲ್ಲ, ಸುಳ್ಳು ಹೊಟ್ಟೆಗಂದ್ರೆ ಸುಳ್ಳೆ ಹುಟ್ಟಬೇಕು ಅಂತಿರ್ತಾರಿಲ್ಲ. ಅವ್ರ ಅಪ್ಪ ಇವನ್ಕ ಕಳ್ಳಿದ್ನು ಯಪ್ಪ, ಅದಕ್ಕೆ ಮಗ ಮುಂದೆ ಹಿಂಗೆ ಹುಟ್ಟನು. ಅವ್ರ ಅಪ್ಪ ಕೆಟ್ಟ ಸುಳ್ಳು ಹೇಳ್ತಿತ್ತು, ಮುಂದೀಗ ಮಗ ಬಿಟ್ಟದ ಅವನಕ ಹೆಚ್ಚಿಗೆ ಸುಳ್ಳು ಹೇಳಕತ್ತದ ತಿಳ್ಕೊಂಡು ಅಂತೀರಿಲ್ಲ ನೀವು. ನೋಡ್ರಿ, ನಾ ತಂದೆ ತಾಯಿ ಸಂಸ್ಕಾರ ಹೆಂಗಿರ್ತದ, ತಂದೆ ತಾಯಿ ಬಲ್ಲಿಂದ ಏನ್ರಿ ಯಾವ ರೀತಿಯಾಗಿಂದ ಸಂಸ್ಕಾರ ಇರ್ತದ ಅದೇ ರೀತಿಯಾಗಿಂದ ಮಕ್ಕಳು ಬೆಳಿತಾವ. ನಿಮಗೆ ಕಲ್ಪನೆ ಇರಲಿ. ನೀವೆಲ್ಲ ನಾನು ನಿನ್ನಿನ ದಿವಸದಿಂದ ಕೆಲವು ಮಾತುಗಳನ್ನು ಹೇಳಿದೆ ನಾನು ನಿಮಗೆ. ಏನತ್ತ, ನೀವು ಗರ್ಭಿಣಿ ಇರ್ತಕ್ಕಂಥ ಪ್ರಸಂಗದ ಒಳಗೆ ಮಹಾತ್ಮರ ಫೋಟೋಗಳನ್ನು ನೋಡ್ರಿ, ಪುರಾಣ ಪ್ರವಚನಗಳನ್ನು ಕೇಳ್ರಿ, ಮಹಾತ್ಮರ ದರ್ಶನವನ್ನು ಮಾಡ್ರಿ, ಗುಡಿಗುಂಡಾರಗಳಿಗೆಂದ ಹೋಗ್ರಿ. ನಾವು ಎಲ್ಲರನ್ನ ಇಂಥ ಫೋಟೋಗಳು ನೋಡಿದ್ವಿ, ಸಿನಿಮಾ ನೋಡಿದ್ವಿ, ಧಾರಾವಾಹಿ ನೋಡಿದ್ವಿ ಎತ್ತಿಕೊಂಡ್ರೆ ಅಂಥ ಮಕ್ಕಳೇ ಬಿಡ್ತಾವೆ. ಯಾಕೆ ಹತ್ತುಕೊಂಡಂತ ಕೇಳಿದ್ರೆ, ನೀ ಗರ್ಭಿಣಿ ಇರ್ತಕ್ಕಂಥ ಪ್ರಸಂಗದೊಳಗೆ ನೀ ಏನು ಊಟ ಮಾಡ್ತಿದ್ದಿ, ನೀವು ಉಂಡಿರ್ತಕ್ಕಂಥ ಪದಾರ್ಥ ಆ ಗರ್ಭದಾಗಿರ್ತಕ್ಕಂಥ ಕೂಸಿಗೆ ಹೋಗಿತ್ತು. ಹೋಗೋದಿಲ್ಲ. ಅಯ್ಯ ನೀ ಹೆಚ್ಚಿಗೆ ಉಣ್ಬೇಕಯ್ಯವ, ಈಗ 2 ಹೊಟ್ಟೆ ಹಾಕವ ನಿಮ್ಮ ಅಂತಾರಿಲ್ರಿ. ನೀನು ಹೆಚ್ಚಿಗೆ ಉಣ್ಬೇಕು. ಗರ್ಭಿಣಿ ಇರ್ತಕ್ಕಂಥ ಹೆಣ್ಮಕ್ಳಿಗೆ ಏನಂತಾರ, ಏನ್ರಿ ಚೊಲದೆ ಉಣಿಸ್ತಾರ. ಯಾಕ 2 ಹೊಟ್ಟೆಗವ, ಅದಕ್ಕೆ ನೀ ಜರ ಚಂದ ಊಟ ಮಾಡತ್ತಿಕೊಂಡೊಂದು ಬಾಣಂದಿ ಯಾವ ಗರ್ಭಿಣಿ ಇರ್ತಕ್ಕಂಥ ಹೆಣ್ಮಕ್ಳಿಗೆ ಅಂತ ಹೇಳ್ತಾರೆ. ಅಂದ್ರೆ ಇದರ ಅರ್ಥ ಏನು ಹೊತ್ತುಕೊಳಕ್ಕೆ ಕೇಳಿದ್ರೆ, ನೀ ಏನು ಊಟ ಮಾಡ್ತೀಯ ಅದು ನಿನ್ನ ಕೂಸಿಗೆಂದು ಹೊಕ್ಕದ, ನೀ ಏನು ಕುಡಿತಿದ್ದೀಯ ಅದು ಕೂಸಿಗೆಂದು ಹೊಕ್ಕದ, ನೀ ಏನು ಕೇಳ್ತಿದ್ದೀಯ ಅದು ಕೂಸಿಗೆಂದು ಹೊಕ್ಕದ, ನೀ ಏನು ನೋಡ್ತಿದ್ಯಲ್ಲ ಅದು ಎಲ್ಲವೂ ಕೂಡ ಕೂಸಿಗೆಂದು ಹೊಕ್ಕದ. ಹಿಂದೆ ಏನ್ರಿ ಕೃಷ್ಣ ರಥ ನಡೆಸಕತ್ತಿದ್ದ. ಯಾವಾಗಿಂದ ಕೃಷ್ಣ ರಥ ನಡೆಸಕತ್ತಾನೆ, ಆ ರಥದೊಳಗಿಂದ ಹಿಂದೆ ಯಾರು ಕೂತಾರ ತಗೊಂಡ ಕೇಳಿದ್ರೆ ಸುಭದ್ರೆ ಕೂತಾಳೆ. ಏನ್ರಿ ಕೃಷ್ಣನ ತಂಗಿ ಸುಭದ್ರೆ ಕುಂತಾಳ. 8 ತಿಂಗಳು ಗರ್ಭಿಣಿ ಅದಾಳ. 8 ತಿಂಗಳು ಗರ್ಭಿಣಿ ಅದಾಳ. ಮುನ್ನೋಡಿಂದ ಕೃಷ್ಣ ರಥ ನಡೆಸಕತ್ತಾನೆ. ಹಿಂದ ರಥದೊಳಗಿಂದ ಗರ್ಭಿಣಿ ಆಗಿರ್ತಕ್ಕಂಥ 8 ತಿಂಗಳ ಗರ್ಭಿಣಿ ಆಗಿರ್ತಕ್ಕಂಥ ಯಾವ ಸುಭದ್ರೆ ಕೂತಾಳೆ. ಕೃಷ್ಣ ಒಂದು ಕತೆ ಹೇಳಕತ್ತಿದ್ದ. ಏನ್ರಿ ಕತೆ ಹೇಳಕತ್ತಿದ್ದ. ಎದರದು ಚಕ್ರವ್ಯೂಹವನ್ನು ಹೆಂಗೆ ಪ್ರವೇಶ ಮಾಡಬೇಕು ಅನ್ನುವಂಥ ಕತೆ ಹೇಳಕತ್ತಿದ್ದ. ಯಾರಿಗೆ? ಸುಭದ್ರೆಗೆಂದ ಹೇಳಕತ್ತಿದ್ದ. ಯಾವಾಗಿಂದ ಸುಭದ್ರೆಗೆಂದ ಕತೆ ಹೇಳುವಂಥ ಪ್ರಸಂಗದೊಳಗೆ ಕತೆ ಹೇಳೋರಿಗೆಂದ ಹ್ಞೂ ಅಂದ್ರೆ ಭಾಳ ಇಂಟ್ರೆಸ್ಟ್ ಬರ್ತದೆ ಕತೆ ಹೇಳೋರು. ಯಾಕ್ರಿ? ಹ್ಞೂ ಅನ್ಬೇಕು. ಹಿಂಗೊಂದು ಊರಿತ್ತ ತಿಳ್ಕೊರಿ, ಹ್ಞೂ ಅನ್ಬೇಕು. ಹಿಂಗಂದ್ರೆ ನಮ್ಮಲ್ಲಿ ಹೋಗ್ಬೇಕಿ ರಾಣಿ, ಯಾರು ನನಗೆ ಸಾಕು ನಂಗೆ ಕತೆ ಹೇಳ್ತಾರ ಅವರಿಗೆ ಲಗ್ನ ಮಾಡ್ಕೋತೀನಿ ಅನ್ಲತ್ತು. ಯಾರು ಸಾಕು ನಂಗೆ ಕತೆ ಹೇಳ್ತಾರಲ್ಲ ಅವರಿಗೆ ಮದುವೆ ಮಾಡ್ಕೋತೀನಿ.
ಎಲ್ಲ